ಇನ್ನು ಬೇರೆ ಏನೇ ವಿಚಾರ ಇತ್ತು ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ 100 ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ. ಅದು ಈಗಾಗಲೇ 26ನೇ ತಾರೀಕು 27ನೇ ತಾರೀಕು ಡಿಸೆಂಬರ್ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ. ನಾನು ಈಗ ಅದನ್ನ ಡಿಬೇಟ್ ಮಾಡೋಕೆ ನಾನು ಹೋಗುದಿಲ್ಲ. ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳಿಗೆ ಉತ್ಸಾಹ ತುಂಬಲು ನಾನು ಇಲ್ಲಿ ಬಂದಿದ್ದೇನೆ. ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ, ನನ್ನಿಂದ ಏನಾದ್ರು ಮಾರ್ಗದರ್ಶನ ಬೇಕಾ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಸೊ ಎಲ್ಲ ಕಣ್ಣಲ್ಲಿ ನನಗೆ ಏನ್ ಬೇಕು ನಾನು ನೋಡಿದ್ದೇನೆ. ನೋಡಾದ್ಮೇಲೆ ಏನ್ ಕಿವಿಲಿ ಯಾರಾದ್ರೂ ಏನೇ ಹೇಳ್ಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು 5ನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರುಗಳು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡ್ತದೆ ಅನ್ನೋ ಮಾತನ್ನ ಹೇಳಿ ಇವತ್ತು ಮಾತು ತಿಳಿಸ್ತೇನೆ. ಏನಾದ್ರೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕೂಡ ನಾನು ಸಿದ್ಧಾಗಿದ್ದೇನೆ. ಏನು ಸಂದೇಶ ಅಂದ್ರೆ, ಜನ ನಮ್ಮನ್ನು ನಂಬಿದ್ದಾರೆ, ನಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತೀವಿ. ಇನ್ನ ಏನಾದ್ರು ಇದ್ರೂ ಕೂಡ ನಾವು ತಿದ್ಕೊಂಡು ಹೋಗ್ತೀವಿ. ಏನು ಬಿಜೆಪಿಯವರು ಮತ್ತು ಜನತಾ ದಳದವರು ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು, ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರನ ತೆಗೆಯಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ. ಆವತ್ತು ತಿರ್ಗಾ ದೇವೇಗೌಡರು ಹೇಳಿದ್ರು ಈ ಸರ್ಕಾರನ ತೆಗಿಬೇಕು ಮೊದಲು ಅಂತ ಹೇಳಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ರು 6 ತಿಂಗಳಲ್ಲಿ ಸರ್ಕಾರ ಹೊಂಟೋಗ್ತಿದೆ ಅಂತ. ಅದಕ್ಕೆ ಅವ್ರಿಗೆ ಉತ್ತರವನ್ನ ಜನ ಕೊಟ್ಟಿದ್ದಾರೆ. ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನು ಕೊಡ್ತೇವೆ.